ಪ್ರಜ್ವಲ್ ರೇವಣ್ಣ ಅಜ್ಜಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ನಾಳೆ ಪೆರೋಲ್ ನೀಡುವಂತೆ ಕೋರಿ ವಕೀಲರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ನಾಳೆ ಪೆರೋಲ್ ನೀಡುವಂತೆ ಕೋರಿ ವಕೀಲರಿಂದ ಅರ್ಜಿ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ನಿನ್ನೆಯೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಕೋರ್ಟ್ ನಿರ್ದೇಶನಕ್ಕಾಗಿ ಕಾಯುತ್ತಿರುವ ಪ್ರಜ್ವಲ್ ರೇವಣ್ಣ ಆದೇಶ ಬಂದ ಕೂಡಲೇ ಜೈಲಾಧಿಕಾರಿಗಳು ಕರೆದೊಯ್ಯುವ ಸಾಧ್ಯತೆಗಳಿದೆ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿರುವ ಪ್ರಜ್ವಲ್ ರೇವಣ್ಣ ನಾಳೆ ಪೆರೋಲ್ ನೀಡುವಂತೆ ಕೋರ್ಟಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಅರ್ಜಿ ಕೋರಿ ವಕೀಲರಿಂದ ಅರ್ಜಿ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ನಿನ್ನೆಯೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿರುವಂತಹದ್ದು. ಕೋರ್ಟ್ ನಿರ್ದೇಶನಕ್ಕಾಗಿ ಕಾಯುತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಆದೇಶ ಬಂದ ಕೂಡಲೇ ಜೈಲಾಧಿಕಾರಿಗಳು ಕರೆದೊಯ್ಯುವ ಸಾಧ್ಯತೆಗಳಿದೆ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿರುವಂತಹ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಮ್ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಸಜಾ ಕೈದಿ, ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಆ ಕೈದಿ ತನ್ನ ಕುಟುಂಬಸ್ಥರ ನಿಧನದ ಕಾರಣವನ್ನಿಟ್ಟುಕೊಂಡು ಪೆರೋಲ್ನಲ್ಲಿ ಬರುವಂಥ ಅವಕಾಶಗಳಿದ್ದಾವೆ ಕಾನೂನಿನಲ್ಲಿ. ಈಗಾಗಲೇ ಪೆರೋಲಿಗೆ ಅರ್ಜಿ ಸಲ್ಲಿಕೆಯಾಗಿದೆ. 3 ದಿನಾನೋ 2 ದಿನಾನೋ ಅಥವಾ ಅಂತ್ಯಕ್ರಿಯೆಯಲ್ಲಿ ಮಾತ್ರ ಭಾಗಿಯಾಗೋದಕ್ಕೂ ಕೋರ್ಟ್ ಅವಕಾಶ ಕೊಡ್ಬೋದು. ಒಂದು ವೇಳೆ ಅವಕಾಶ ಕೊಟ್ಟರೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಅಲ್ಲಿಂದ ವಾಪಸ್ ಬರ್ಬೋದು. ಈಗ ಕೋರ್ಟ್ ಆದೇಶಕ್ಕಾಗಿ ವೈಟಿಂಗ್. ಪ್ರಜ್ವಲ್ ರೇವಣ್ಣ ಪೆರೋಲ್ ಮುಖೇನ ಬಂದು ಹಾಸನದ ಸ್ವಗ್ರಾಮದಲ್ಲಿ ನಡೆಯಲಿರುವ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರಾ? ನಾಳೆ ಎಷ್ಟು ಗಂಟೆಗೆ ಬಿಡುಗಡೆ ಮಾಡಲಾಗುತ್ತೆ? ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿರುವ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಜ್ಜಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಚೆನ್ನಮ್ಮ ವಿಧಿವಶ ಹಿನ್ನೆಲೆಯಲ್ಲಿ ಎಷ್ಟು ಗಂಟೆಗೆ ಅಂತ್ಯ ಸಂಸ್ಕಾರ ಸ್ವಗ್ರಾಮಕ್ಕೆ ಇವತ್ತೇ ಕರೆದುಕೊಂಡು ಹೋಗಲಾಗುತ್ತಾ? ಇನ್ನು ಇದೇ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದಾವ ರೋಹನ್? ಆಗಿದ್ದು ರಾಜ್ಯಾದ್ಯಂತ ಒಂದು ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ದೇವೇಗೌಡರ ನಿವಾಸದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಇಡಲಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಕೂಡ ದೇವೇಗೌಡರ ಕುಟುಂಬಸ್ಥರು ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ನೆರವೇರಿಸ್ತಾರೆ. ಬಳಿಕ ಸಾರ್ವಜನಿಕರಿಗೆ ಮತ್ತು ರಾಜಕೀಯ ವಲಯದಲ್ಲಿ ಗಣ್ಯರಿಗೆ ಕೂಡ ಮುಖಂಡರುಗಳಿಗೂ ಕೂಡ ಅಂತಿಮ ನಮನ ಸಲ್ಲಿಸೋಕೆ ಕೂಡ ವಿಶೇಷ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಇದೆಲ್ಲವನ್ನು ನೋಡೋದಾದ್ರೆ ನಿವಾಸದ ಒಂದು ಸಮೀಪದಲ್ಲಿ ಇರ್ತಕ್ಕಂಥ ಮೈದಾನದಲ್ಲಿ ಸಾರ್ವಜನಿಕರಿಗೆ ಒಂದು ದರ್ಶನಕ್ಕೆ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಕೂಡ ಅಂತಿಮ ಒಂದು ದರ್ಶನಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಚೆನ್ನಮ್ಮ ಅವರ ಒಂದು ಅಗಲಿಕೆಯಿಂದ ಭಾವುಕರಾಗಿರ್ತಕ್ಕಂಥ ಪ್ರಧಾನಿ ಎಚ್ ಡಿ ದೇವೇಗೌಡರು ಪತ್ನಿಯನ್ನ ನೆನೆದು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಹಲವು ದಶಕಗಳ ಕಾಲ ಜೀವನದ ಸುಖ ದುಃಖಗಳಲ್ಲಿ ಜೊತೆಗಿದ್ದಂತಹ ಒಂದು ಜೀವನ ಸಂಗಾತಿಯನ್ನ ಕಳೆದುಕೊಂಡಿರ್ತಕ್ಕಂಥ ನೋವು ದೇವೇಗೌಡರ ಕುಟುಂಬಕ್ಕೂ ಕೂಡ ಈಗಾಗಲೇ ಆವರಿಸಿದೆ. ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬಸ್ಥರು ಕೂಡ ರಾಜಕೀಯ ನಾಯಕರು ಕೂಡ ಸಾಂತ್ವನ ಕೂಡ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಿನ್ನೆನೂ ಕೂಡ ಎಲ್ಲ ಹಲವು ಒಂದು ಸಚಿವರು ಕೂಡ ಶಾಸಕರು ಕೂಡ ಪಕ್ಷದ ನಾಯಕರು ಕೂಡ ಪದ್ಮನಾಭ ನಿವಾಸಕ್ಕೆ ಕೂಡ ನಿನ್ನೆಯನ್ನು ಭೇಟಿ ನೀಡಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ರು. ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಬಳಿಕ ಕೂಡ ಚೆನ್ನಮ್ಮರ ಪಾರ್ಥಿವ ಶರೀರ ಏನಿದೆ ರಸ್ತೆ ಮಾರ್ಗದ ಮೂಲಕ ಹೋಗ ಹಾಸನ ಜಿಲ್ಲೆ ಹೊಳೆ ನರಸೀಪುರಕ್ಕೆ ಕೊಂಡೊಯ್ಯಲಾಗುತ್ತೆ. ಆ ಬಳಿಕ ಅಂತಿಮ ಯಾತ್ರೆ ಒಂದು ನೆಲಮಂಗಲ ಕ್ರಾಸ್ ಮತ್ತು ಸೋಲೂರು ಕ್ರಾಸ್ ಮತ್ತು ಇವನ್ನೆಲ್ಲ ನೋಡಿ ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್ ಈ ಮುಖಾಂತರವಾಗಿ ಕೂಡ ಹೋಗಲಾಗುತ್ತೆ. ಆ ಬಳಿಕ ಸಾರ್ವಜನಿಕರಿಗೂ ಹಾಗೂ JDS ಕಾರ್ಯಕರ್ತರಿಗೂ ಕೂಡ ಅಂತಿಮ ನಮನ ಸಲ್ಲಿಸೋಕೆ ಒಂದು ನಿರೀಕ್ಷೆ ಇದೆ. ರಾತ್ರಿ ಹೊತ್ತಿಗೆ ಒಟ್ಟಿನಲ್ಲಿ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಇಡಲಾಗುತ್ತೆ. ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಾಳೆ ಹಾಸನ ಒಂದು ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಕೂಡ ನಡೆಯುತ್ತೆ. ದೇವೇಗೌಡರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಜಮೀನಿನಲ್ಲಿ ರಂಗಸ್ವಾಮಿ ದೇವಸ್ಥಾನದ ಬೆಟ್ಟದ ಒಂದು ಕಪ್ಲಲ್ಲಿರುವಂತಹ ಸ್ಥಳದಲ್ಲಿ ಮಧ್ಯಾಹ್ನ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯಲಾಗುತ್ತೆ.
ಇನ್ನು ಒಕ್ಕಲಿಗ ಸಮುದಾಯದ ಸಂಪ್ರದಾಯ ಧಾರ್ಮಿಕ ಒಂದು ವಿಧಿವಿಧಾನಗಳೊಂದಿಗೆ ಅಂತಿಮ ಒಂದು ಸಂಸ್ಕಾರ ಕೂಡ ಅಲ್ಲಿ ನಡೆಯುತ್ತೆ. ಸಾವಿರಾರು ಕೂಡ ಅಭಿಮಾನಿ ಕಾರ್ಯಕರ್ತರು ಕೂಡ ಅಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾರೆ. ಇನ್ನು ಇದೊಂದು ಮುಖ್ಯವಾಗಿ ವಿಚಾರ ಅಂತಂದ್ರೆ ಇದರ ನಡುವೆ ಚೆನ್ನಮ್ಮ ಅವರ ಮೊಮ್ಮಗ ಹಾಗೂ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಂತ್ಯಕ್ರಿಯೆಯಲ್ಲಿ ಕೂಡ ಭಾಗವಹಿಸಲು ಕೂಡ ಪೆರೋಲ್ ಕೋರಿ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಿನ್ನೆ ಕೂಡ ಈ ಅರ್ಜಿಯನ್ನು ಕೂಡ ಈಗಾಗಲೇ ಸಲ್ಲಿಸಲಾಗಿದೆ. ಏನು ನ್ಯಾಯಾಲಯದ ಆದೇಶಕ್ಕಾಗಿ ಈಗಾಗಲೇ ಕಾಯ್ತಾ ಇರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಅಂತ್ಯಕ್ರಿಯೆಗೆ ಕರೆತರುವ ಸಾಧ್ಯತೆ ಕೂಡ ಇದೆ. ಈ ಬೆಳವಣಿಗೆಯ ನಡುವೆ ಕೂಡ ಕೆಲವೊಂದಿಷ್ಟು ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೂಡ ಈಗಾಗಲೇ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸಿಗೆ.